ಸದಾ ಕೆಲಸ ಕೆಲಸ ಕೆಲಸ. ಈ ಬ್ಯುಸಿ ಲೈಫ್ನಲ್ಲಿ ಒಂದಿಷ್ಟು ವಿಶ್ರಾಂತಿ ಬೇಕೆನಿಸೋದು ಸಹಜ. ಅಂತಹವರಿಗಾಗಿಯೇ ಬೆಣ್ಣೆನಗರಿ ದಾವಣಗೆರೆ ಸಮೀಪದ ಕೊಗ್ಗನೂರಿನಲ್ಲಿ ಅದ್ಭುತ ಲೋಕವೊಂದು ಸೃಷ್ಟಿಯಾಗಿದೆ. ದಣಿವರಿಯದ ಯೋಗಿ ಅಣಬೇರು ರಾಜಣ್ಣ ಅವರ ಕಲ್ಪನೆಯಲ್ಲಿ ಮೂಡಿಬಂದಿರುವ ಅಪೂರ್ವ ಹೋಮ್ ಸ್ಟೇ ಈಗ ಪ್ರಕೃತಿ ಪ್ರೇಮಿಗಳ ನೆಚ್ಚಿನ ತಾಣವಾಗ್ತಿದೆ. ಏನಿದರ ವಿಶೇಷತೆ? ಇಲ್ಲಿದೆ ಒಂದು ರಿಪೋರ್ಟ್. ಹೌದು, ದಾವಣಗೆರೆಯಿಂದ ಚಿತ್ರದುರ್ಗಕ್ಕೆ ಹೋಗುವ ರಸ್ತೆಯಲ್ಲಿನ ಕೊಗ್ಗನೂರು ಬಳಿ ನಿರ್ಮಾಣವಾಗಿರುವ ಈ ಅಪೂರ್ವ ಹೋಮ್ ಸ್ಟೇ ನಿಮಗೊಂದಿಷ್ಟು ಶಾಂತಿ ಮತ್ತು ನೆಮ್ಮದಿ ನೀಡುತ್ತೆ. ಸುತ್ತಲೂ ಅಡಿಕೆ, ತೆಂಗಿನ ತೋಟ, ಶುದ್ಧ ಗಾಳಿ ಮತ್ತು ಹಕ್ಕಿಗಳ ಕಲರವದ ನಡುವೆ ಕಾಲ ಕಳೆಯೋದೇ ಒಂದು ಅದ್ಭುತ ಅನುಭವ. ಇಲ್ಲಿನ ಕಾಟೇಜ್ಗಳಿಗೆ ಗೋದಾವರಿ, ತುಂಗ, ಭದ್ರಾ, ಕೃಷ್ಣಾ ನದಿಗಳ ಹೆಸರಿಡಲಾಗಿದೆ. ಪ್ರವಾಸಿಗರು ಇಲ್ಲಿನ ಕೊಳವೆ ಬಾವಿ ನೀರಿನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು. ಅಷ್ಟೇ ಅಲ್ಲ, ಹಳ್ಳಿಯ ಸೊಗಡಿನ ಆತಿಥ್ಯದ ಜೊತೆಗೆ ರುಚಿಯಾದ ಮನೆ ಊಟ ಇಲ್ಲಿನ ಹೈಲೈಟ್. ಅತಿಥಿಗಳ ಅನುಕೂಲಕ್ಕಾಗಿ ಸದಾ ಬಿಸಿ ನೀರಿನ ಸೌಲಭ್ಯ ಹಾಗೂ ವಾಹನಗಳ ನಿಲುಗಡೆಗೆ ಸುರಕ್ಷಿತವಾದ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಈ ಸುಂದರ ತಾಣದ ಹಿಂದೆ ಇರೋದು ಹೋಟೆಲ್ ಉದ್ಯಮದ ದಿಗ್ಗಜ ಅಣಬೇರು ರಾಜಣ್ಣ. ರೈತನ ಮಗನಾಗಿ ಉದ್ಯಮ ಕಟ್ಟಿದ ಇವರು ಇಳಿ ವಯಸ್ಸಿನಲ್ಲೂ ದಣಿವರಿಯದೆ ಕೆಲಸ ಮಾಡ್ತಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಉಪಾಧ್ಯಕ್ಷರು ಆಗಿರುವ ರಾಜಣ್ಣ ಸುಮಾರು 2,000 ಜನರಿಗೆ ಉದ್ಯೋಗ ನೀಡಿ ಸಾವಿರಾರು ಕುಟುಂಬಗಳಿಗೆ ಆಧಾರವಾಗಿದ್ದಾರೆ. ಕಾಲಿಟ್ಟ ತಕ್ಷಣ ನಾ ಕೇರಳ, ತಮಿಳುನಾಡು, ಆಂಧ್ರ ಕಡೆ ಎಲ್ಲ ಬಹಳ ವರ್ಷ ತಿರುಗಾಡ್ತಾ ಇದ್ದೆ. ಅಲ್ಲಿ ವಾರಗಟ್ಲೆ ನಾನು ಬೈಕಿಗೋಸ್ಕರ ಹೋದಾಗ ವಾರಗಟ್ಲೆ ಹೋಟ್ಲಲ್ಲಿ ಇರ್ತಾ ಇದ್ದೆ. ಸಾಮಾನ್ಯ ಹೋಟೆಲ್ ಬಿಸ್ನೆಸ್ ಎಲ್ಲ ಕ್ಯಾಶ್ ಬಿಸ್ನೆಸ್, ನಾವು ಮಾಡ್ತಾ ಇರೋದೆಲ್ಲ ಕ್ರೆಡಿಟ್ ಬಿಸ್ನೆಸ್. ಆ ನೀನು ನಾವ್ಯಾಕೆ ಒಂದು ಹೋಟೆಲ್ ಮಾಡ್ಬೋದು ಅಂತ ನಮ್ಮ ಮನಸ್ಸಿನಲ್ಲಿ ಬಂತು. ಅದಕ್ಕೆ ಸಂಬಂಧಪಟ್ಟವನ್ನೆಲ್ಲ ಕನ್ಸಲ್ಟ್ ಮಾಡಿದೆ. ಮಂಗಳೂರಿನಾಗ, ಬೆಂಗಳೂರಿನಾಗ ಎಲ್ಲ ಕೆಲವು ಅವ್ರ ಕಡೆಯಿಂದ ನನಗೆ ಒಂದಿಷ್ಟು ಎಲ್ಲ ಮಾಹಿತಿ ಸಿಕ್ತು. ಮತ್ತೆ ಅವರಿಂದ ಬಂದು ಇಲ್ಲಿ ಮಾಡಿಕೊಡೋಂಥ ವ್ಯವಸ್ಥೆನೂ ಮಾಡೋದ್ರಿಂದ ನಾನು ಅದರಲ್ಲಿ ಹೆಜ್ಜೆ ಇಟ್ಬಿಟ್ಟು ಇವತ್ತು 40 ವರ್ಷ ಹೋಟೆಲ್ ಉದ್ಯಮದಲ್ಲಿ ಸಕ್ಸಸ್ ಮಾಡಿದ್ದೀನಿ. ಎಷ್ಟು ಜನ ಕಾರ್ಮಿಕರಿದ್ರೆ? ಸುಮಾರು 150 ಜನ ಕಾರ್ಮಿಕರು ನಮ್ಮ ಹೋಟೆಲ್. ಮುಂದಿನ ಇದರಲ್ಲಿ ನಾವು ಚಿಕ್ಕಮಗಳೂರು ಅಥವಾ ದಾಂಡೇಲಿನಾಗ ರೆಸಾರ್ಟ್ ಮಾಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ವಿ. ಈಗೇನು ಹೋಮ್ ಸ್ಟೇ ಮಾಡಿದೀವಲ್ಲ ಅದನ್ನ ಮುಂದಿನ ದಿನಗಳಲ್ಲಿ ರೆಸಾರ್ಟ್ ಆಗಿ ಕನ್ವರ್ಟ್ ಮಾಡ್ತೀವಿ. ತಂದೆ ಹೆಸರು ಲಿಂಗಪ್ಪ, ತಾಯಿ ಹೆಸರು ರೇವಮ್ಮ. ಎಲ್ಲಿ ಹುಟ್ಟಿದೆ ಸರ್? ಅಣಬೇರು ಗ್ರಾಮದಲ್ಲಿ. ಮತ್ತು ನಮ್ಮ ತಂದೆಯವರು ದೊಡ್ಡ ರೈತ, 100 ಎಕರೆ ಜಮೀನ್ದಾರ. ಅವಾಗ 65ನೇ ಇಸ್ವಿಗೆ ಚಾನಲ್ ಬಂತು ನಮಗೆ, ಭದ್ರಾ ಚಾನಲ್ ಬಂತು. ಎಲ್ಲ ಭೂಮಿಗಳಿಗೆಲ್ಲ ಒಳ್ಳೆ ನೀರು ಸಿಕ್ಕಿರೋದ್ರಿಂದ ಒಳ್ಳೆ ಬೆಳೆ ಎಲ್ಲ ಬೆಳೆದ್ಬಿಟ್ವಿ. ಚೆನ್ನಾಗಿ ದುಡ್ಡು ಆಯ್ತು. ಆ ಹಣದಿಂದ ನಾವು ಒಂದು ವ್ಯಾಪಾರ ಪ್ರಾರಂಭ ಮಾಡಿದ್ವಿ. 67ನೇ ಇಸ್ವಿಗೆ ದರಳಿ ಅಂಗಡಿ, ಖರೀದಿ ಅಂಗಡಿ, ರೈಸ್ ಮಿಲ್, ಬೆಂಗಳೂರು ಅಂಗಡಿ, ಅದ್ರ ಜೊತೆಗೆ ಈ ಹೋಟೆಲ್ ಉದ್ಯಮ ಸ್ಟಾರ್ಟ್ ಮಾಡಿದೀವಿ. ನನಗೆ 2 ಜನ ಮಕ್ಕಳು. ಒಬ್ರು ಹೋಟೆಲ್ ಉದ್ಯಮ ನನ್ನ ಜೊತೆಗೆ ಅದಾರೆ, ಇನ್ನೊಬ್ಬರು ಡಾಕ್ಟರ್ ಪ್ರೊಫೆಸರ್. ನಮ್ಮ ಮೊಮ್ಮಗನು ಒಬ್ಬರು ಡಾಕ್ಟರ್ ಓದ್ತಾ ಇದ್ದಾನೆ. ಇನ್ನೊಬ್ಬ ಮೊಮ್ಮಗ ಇಂಗ್ಲೆಂಡ್ ನಿಂದ ಇವಾಗ ತಾನೇ ಬಂದಾರೆ. MBA ಮಾಡ್ಕೊಂಡು ಅವ್ರು ಈ ಮುಂದಿನ ಇವನ್ನೆಲ್ಲ ಬೆಳ್ಸ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಈಗ 81 ವರ್ಷ ಆದ್ರೂ ನಾನು ಆಕ್ಟಿವಾಗಿ ಕೆಲಸ ಮಾಡಿದ್ದೀನಿ. ಒಟ್ಟಾರೆಯಾಗಿ ವಾರಾಂತ್ಯದ ರಜೆಯನ್ನು ಫ್ಯಾಮಿಲಿ ಜೊತೆ ಸಖತ್ತಾಗಿ ಕಳೆಯಲು ಈ ಹೋಮ್ ಸ್ಟೇ ಬೆಸ್ಟ್ ಆಯ್ಕೆ. ಕಾಂಕ್ರೀಟ್ ಕಾಡಿನ ನಡುವೆ ಸಿಲುಕಿರುವ ದಾವಣಗೆರೆ ಮಂದಿಗೆ ಇದು ನಿಜಕ್ಕೂ ಒಂದು ಅಪೂರ್ವ ಕೊಡುಗೆ. ನಂದೀಶ್ ಭದ್ರಾವತಿ, ದಾವಣಗೆರೆ.